ವಿದ್ಯಾರ್ಥಿಗಳ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಟಿಯರ್ ಗ್ಯಾಸ್ ಬಳಸಿದ್ದಾರೆ. ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತೆ. ಇದನ್ನೆಲ್ಲ ನಿಯಂತ್ರಿಸಬೇಕಾದಂತ ನರೇಂದ್ರ ಮೋದಿ ಅವರ ಸರ್ಕಾರ ನೀಟಲ್ಲಿ ಅಕ್ರಮಗಳನ್ನ ಮಾಡಿದ್ರು ಸಹ ಒಬ್ಬ ಅಧ್ಯಕ್ಷ ಮತ್ತು ಅಯೋಗ್ಯ ಭ್ರಷ್ಟ ವ್ಯಕ್ತಿಯನ್ನ ಈಗಲೂ ಶಿಕ್ಷಣ ಮಂತ್ರಿಯಾಗಿ ಇಟ್ಕೊಂಡಿರುವಂತಹದ್ದು ನಾಚಿಕೆಗೇಡು. ಜಂತರ್ ಮಂತರ್ನಲ್ಲಿ 20ನೇ ತಾರೀಕು ಸಂಸತ್ ಮಾರ್ಚ್ ಸಂದರ್ಭದಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸ್ತಾ ಇದ್ದಂತ ಯುವಜನ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ಏಕಾಏಕಿ ಲಾಠಿ ಚಾರ್ಜ್ ಆಶ್ರವಾಯು ದಾಳಿ ಮಾಡಿ ಹೋರಾಟನ ಹತ್ತಿಕ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಈ ಒಂದು ಏನು ಜಂತರ್ ಮಂತರ್ ಆಗಿದೆ, ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಆ ಒಂದು ವಾತಾವರಣ ನಿರ್ಮಾಣ ಆಗಿ ಇಡೀ ದೇಶದಲ್ಲಿ ಭುಗಿಲೆದೊಳ್ಳುವಂತಹ ಸಂದರ್ಭ ಇದೆ. ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಅಲ್ಲ, ಅದು ಅಡ್ಡದಾರಿಯಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ತಾಲಿಬಾನ್ ಸರ್ಕಾರ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನದ ಮೇಲೆ ಅಕ್ಷರಶಃ ಸಹ ನಂಬಿಕೆ ಇಲ್ಲ. ಇವರು ಚಳವಳಿಯನ್ನ ಗೌರವಿಸ್ತಕ್ಕಂಥದ್ದಾಗಬೇಕೆ ಹೊರತು ಚಳವಳಿಗಾರರ ಮೇಲೆ ಗುಂಡಾಗಿರಿ ಮಾಡ್ತಕ್ಕಂಥದ್ದಲ್ಲ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಮತ್ತೆ ಯುವ ಜನತೆ ಏನ್ ಪ್ರೊಟೆಸ್ಟ್ ನಡೆಸ್ತಾ ಇದೆ, ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ನಡೆಯುತ್ತಿರುವ ಪ್ರತಿಭಟನೆಗೆ ಬೆಂಬಲಿಸಿ ಮತ್ತು ನಿನ್ನೆ ಆದಂತಹ ಲಾಠಿ ಚಾರ್ಜ್ಗೆ ಖಂಡಿಸಿ ಏನ್ ಪ್ರತಿಭಟನೆ ನಡೀತಾ ಇದೆ, ಆ ಪ್ರತಿಭಟನೆಗೆ ಬೆಂಬಲಿಸಿ ಇಲ್ಲಿ ಕೂಡ ಪ್ರತಿಭಟನೆ ನಡೆದಿದೆ. ಈ ಕುರಿತು ಯುವ ಜನತೆ ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ನಿನ್ನೆ ಸಂಸತ್ ಚಲೋ ಹಮ್ಮಿಕೊಂಡಿದ್ದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಅದೊಂದು ಸಂಘಟನೆ ಅಥವಾ ವೇದಿಕೆ ಅಲ್ಲ. ಈ ಸಂದರ್ಭದಲ್ಲಿ ಒಂದು ಪ್ಲಾಟ್ಫಾರ್ಮ್. ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಟಿಯರ್ ಗ್ಯಾಸ್ ಬಳಸಿದ್ದಾರೆ. ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತೆ. ನಾವು ಸಹ ಇದು 3ನೇ ದಿವಸ ಸತತವಾಗಿ 3 ದಿನಗಳಿಂದ ಬೆಂಗಳೂರಿನಲ್ಲಿ ಅವರ ಹೋರಾಟವನ್ನು ಬೆಂಬಲಿಸಿ ಹಲವಾರು ಸಮಾನ ಮನಸ್ಕ ಪಕ್ಷ ಮತ್ತು ಸಂಘಟನೆಗಳ ಜೊತೆಗೂಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡ್ತಾ ಇದೀವಿ. ಮೊನ್ನೆ ಮತ್ತು ನಿನ್ನೆಯ ಧರಣಿಯಲ್ಲಿ ನಾನು ಸಹ ಪಾಲ್ಗೊಂಡಿದ್ದೆ. ಇವತ್ತು ಕೊಪ್ಪಳದ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇವತ್ತು ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಹೋರಾಟ ಬಹಳ ಪ್ರಮುಖವಾದದ್ದು. ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಇದನ್ನೆಲ್ಲ ನಿಯಂತ್ರಿಸಬೇಕಾದಂತ ನರೇಂದ್ರ ಮೋದಿ ಅವರ ಸರ್ಕಾರ ನೀಟಲ್ಲಿ ಅಕ್ರಮಗಳನ್ನ ಮಾಡಿದ್ರು ಸಹ ಒಬ್ಬ ಅಧ್ಯಕ್ಷ ಮತ್ತು ಅಯೋಗ್ಯ ಭ್ರಷ್ಟ ವ್ಯಕ್ತಿಯನ್ನ ಈಗಲೂ ಶಿಕ್ಷಣ ಮಂತ್ರಿಯಾಗಿ ಇಟ್ಕೊಂಡಿರುವಂತಹದ್ದು ನಾಚಿಕೆಗೇಡು. ಅವರ ಮೊಮ್ಮಕ್ಕಳ ವಯಸ್ಸಿನವರು, ನರೇಂದ್ರ ಮೋದಿ ಅವರ ಮೊಮ್ಮಕ್ಕಳ ವಯಸ್ಸಿನವರು ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತಹದ್ದು, ಅವರ ಮೇಲೆ ದಬ್ಬಾಳಿಕೆ ಮಾಡುವಂತಹದ್ದು, ಲಾಠಿ ಚಾರ್ಜ್ ಮಾಡುವಂತಹದ್ದು. ಮತ್ತೆ ಸೋನಂ ವಾಂಗ್ಚುಕ್ ಅನ್ನುವಂತ ಒಬ್ಬ ಹೋರಾಟಗಾರ, ಪರಿಸರವಾದಿ, ಇಂಜಿನಿಯರ್ ಆಗಿ ದೇಶಕ್ಕೆ ಒಂದು ಒಳ್ಳೆ ಸಾಧನೆ ಮಾಡಿರುವಂತ ಕೆಲಸ ಮಾಡಿರುವಂತ ವ್ಯಕ್ತಿ ಕಳೆದ 22-23 ದಿವಸಗಳಿಂದ ಅಂತಿಂತದೆಲ್ಲ ಉಪವಾಸ ಕೂತಿದ್ರು ಒಂದು ಯಾವುದೇ ರೀತಿಯ ಸಂವಾದ ಮಾಡದೇ ಇರುವಂತಹದ್ದು ನಾಚಿಕೆಗೇಡಿನ ವಿಚಾರ, ದುರಹಂಕಾರ. ಇದು ನರೇಂದ್ರ ಮೋದಿ ಅವರ ಸರ್ಕಾರದ ದುರಹಂಕಾರ ಅಂತ ನಾವು ಹೇಳ ಬಯಸ್ತೀವಿ. ಹಾಗಾಗಿ ಇವತ್ತು ಅವ್ರು ನಡೀತಿರುವಂತಹ ಹೋರಾಟ ಈಗಲಾದ್ರೂ ಅವ್ರ ಉಪವಾಸವನ್ನ ಬಿಡುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅವರು ಹೇಳಿರುವಂತಹ ಬೇಡಿಕೆಗಳೇನಿದೆ ಅದ್ರ ಜೊತೆ ಸಂವಾದ ಮಾಡಬೇಕು. ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿಬೇಕು. ಮತ್ತೆ ಮುಂದಕ್ಕೆ ಈ ತರಹದ ಅಕ್ರಮಗಳಾಗದ ರೀತಿಯಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ನ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತರಬೇಕು. ದೇಶದ ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸೋದಿಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತೀವಿ. ಇವತ್ತಿನ ದಿವಸ ಕೊಪ್ಪಳದ ಅಶೋಕ್ ವೃತ್ತದಲ್ಲಿ ಪ್ರಗತಿಪರ ಸಂಘಟನೆಗಳು ಮತ್ತು AITYU ಯುವಜನ ಸಂಘಟನೆಗಳು ಒಟ್ಟಾಗಿ ನಾವು ಜಂತರ್ ಮಂತರ್ನಲ್ಲಿ 20ನೇ ತಾರೀಕು ಸಂಸತ್ ಮಾರ್ಚ್ ಸಂದರ್ಭದಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸ್ತಾ ಇದ್ದಂತ ಯುವಜನ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ಏಕಾಏಕಿ ಲಾಠಿ ಚಾರ್ಜ್ ಆಶ್ರವಾಯು ದಾಳಿ ಮಾಡಿ ಹೋರಾಟನ ಹತ್ತಿಕ್ತಾ ಇದ್ದಾರೆ. ಈಗಾಗಲೇ ಕಳೆದ 21 ದಿನಗಳಿಗಿಂತ ಹೆಚ್ಚಾಗಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ನಿರತರಾಗಿದ್ರು ಕೂಡ ಇಲ್ಲಿವರೆಗೂ ಒಬ್ರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಈ ಸಮಸ್ಯೆ ಬಗೆಹರಿಸೋದಕ್ಕೆ ಮುಂದಾಗಿಲ್ಲ. ಈಗ ಅನ್ಡೆಮೊಕ್ರೆಟಿಕ್ ವೇಗಳಲ್ಲಿ ಅಪ್ರಜಾತಾಂತ್ರಿಕವಾಗಿ ಹೋರಾಟನ ಹತ್ತಿಕ್ಕೋದನ್ನು ನಾವು ಖಂಡಿಸ್ತಾ ಇದ್ದೀವಿ. ನಾವು AITYU ವತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಇಡೀ ದೇಶವ್ಯಾಪಿ ಈ ಒಂದು ಹೋರಾಟನ ವ್ಯಾಪಿಸ್ತೀವಿ. ಜಂತರ್ ಮಂತರಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಮ್ಮ ಯುವ ಹೋರಾಟಗಾರರೊಂದಿಗೆ ನಾವು ಸಂಪೂರ್ಣವಾಗಿ ಅವ್ರ ಜೊತೆ ಇದ್ದೀವಿ. ದೇಶದ ಮೂಲೆ ಮೂಲೆಗಳಲ್ಲಿ ನಮ್ಮ ಸಂಘಟನೆಯಿಂದ ಈ ಒಂದು ಹೋರಾಟನ ಬಲಪಡಿಸೋದಕ್ಕೆ ನಾವು ಎಲ್ಲ ರೀತಿ ಸನ್ನದ್ಧರಾಗಿದ್ದೀವಿ. ಹಾಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಈ ಹೋರಾಟದ ಪ್ರತಿನಿಧಿಗಳ ಜೊತೆ ಮಾತುಕತೆ ಮಾಡಿ ಬೇಡಿಕೆಗಳು ಈಡೇರಿಸಬೇಕು. ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡಿಸಬೇಕು, NTA ಸ್ಕ್ರಾಪ್ ಮಾಡಬೇಕು. ಅದೇ ರೀತಿ ಎಲ್ಲಾ ಪರೀಕ್ಷೆಗಳನ್ನ ಪಾರದರ್ಶಕವಾಗಿ ಮಾಡ್ಬೇಕಂತ ಒತ್ತಾಯಿಸ್ತಾ ಇದ್ದೀವಿ. ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ SA ಗಫಾರ್ ಮಾತಾಡೋದು. ನಮ್ಮ ಈ ದೆಹಲಿಯಲ್ಲಿನ ಜಂತರ್ ಮಂತರದಲ್ಲಿ ನಡೆದಂತ ಈ ಪ್ರತಿಭಟನೆ ನಿರಂತರವಾಗಿ ಹೋರಾಟ ಮಾಡ್ತಾ ಅದ್ರ ಜೊತೆಗೇನೆ ಅವರು 3 ಬೇಡಿಕೆಗಳನ್ನ ಏನಿಟ್ಟಿದ್ರು, ಆ 3 ಬೇಡಿಕೆಗಳ ಈಡೇರಿಸಲಿಕ್ಕಾಗದೆ ಈ ಸರ್ಕಾರ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಹತ್ತಿಕ್ಕುವಂತ ಎಲ್ಲ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಒಂದು ಯುವಜನ
ಇಡೀ ದೇಶಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಈ ಒಂದು ಏನು ಜಂತರ್ ಮಂತ್ರ ಆಗಿದೆ, ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಆ ಒಂದು ವಾತಾವರಣ ನಿರ್ಮಾಣ ಆಗಿ ಇಡೀ ದೇಶದಲ್ಲಿ ಭುಗಿಲೆದ್ದೇಳುವಂತಹ ಸಂದರ್ಭ ಇದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ತಕ್ಷಣ ಶಿಕ್ಷಣ ಸಚಿವ ಧರ್ಮೇಂದ್ರ ಇದ್ದಾರ ಅವ್ರನ್ನ ವಜಾಗೊಳಿಸಬೇಕು. ಆಮೇಲೆ ಆ ಏನು ವಿದ್ಯಾರ್ಥಿಗಳ ನೀಟ್ನಲ್ಲಿ ಏನು ತೀರ್ಕೊಂಡಿದ್ದಾರೆ, ನೀಟಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪ್ರತಿಯೊಂದು ತಲಾ ಒಂದು ಕುಟುಂಬಕ್ಕೆ 1 ಕೋಟಿಯಂತೆ ಪರಿಹಾರ ಕೊಡಬೇಕು. ಅದ್ರ ಜೊತೆಗೆ ಏನು ಈ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಒಂದು ಯಾರಾದರೂ ಅಧಿಕಾರಿಗಳು ಅವರೆಲ್ಲರನ್ನೂ ಶಿಕ್ಷೆಗೊಳಪಡಿಸಬೇಕು. ಆಮೇಲೆ ಇಲ್ಲೇನು ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಅವ್ರು ಸರಿಪಡಿಸುವಂತ ಎಲ್ಲಾ ಪ್ರಯತ್ನಗಳ ಸರ್ಕಾರ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ದಂಗೆ ಏಳುವಂತ ಪರಿಸ್ಥಿತಿ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಅಲ್ಲ, ಅದು ಅಡ್ಡದಾರಿಯಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ತಾಲಿಬಾನ್ ಸರ್ಕಾರ. ಅದು ಈ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನದ ಮೇಲೆ ಅಕ್ಷರಶಃ ಸಹ ನಂಬಿಕೆ ಇಲ್ಲ. ಇವರು ಚಳವಳಿಯನ್ನ ಗೌರವಿಸ್ತಕ್ಕಂಥದ್ದಾಗಬೇಕೆ ಹೊರತು ಚಳವಳಿಗಾರರ ಮೇಲೆ ಗುಂಡಾಗಿರಿ ಮಾಡ್ತಕ್ಕಂಥದ್ದಲ್ಲ. ತಮಗೆ ಗೊತ್ತಿರಲಿ, ಇವತ್ತು ಜಂತರ್ ಮಂತರ್ನಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನರು 3 ಮುಖ್ಯ ಬೇಡಿಕೆಗಳಿಟ್ಟು ಹೋರಾಟವನ್ನು ಮಾಡ್ತಕ್ಕಂಥದ್ದಿದೆ. ಇದು ಜಗತ್ತಿಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಚಳವಳಿಯಲ್ಲಿ ಭಾಗವಾಗಿರ್ತಕ್ಕಂಥ ಯುವಕರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ನೋಡ್ರಿ, ಪ್ರಧಾನಿಯವರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಆ ಹುಡುಗರು ಮೊಮ್ಮಕ್ಕಳ ಜೊತೆಗೆ ಹೆಂಗೆ ನಡ್ಕೋಬೇಕನ್ನುವಂತ ಕನಿಷ್ಠ ಸೌಜನ್ಯತೆ ಇಲ್ಲ ಇರೋ ಈ ಸರ್ಕಾರ ಅಧಿಕಾರದಲ್ಲಿ ಇರೋದಕ್ಕೆ ಯೋಗ್ಯ ಇಲ್ಲ. ನೀಟ್ ಅಕ್ರಮ ನಡೆದಿರ್ತಕ್ಕಂಥದ್ದೇ, ಅದರ ತನಿಖೆ ಆಗ್ಬೇಕು ಅನ್ನುವಂಥದ್ದು ಮಕ್ಕಳ ಒತ್ತಾಯ. ಅಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಮಕ್ಕಳ ಒತ್ತಾಯ. ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಅಕ್ರಮಕ್ಕೆ ಕಾರಣಕ್ಕಾಗಿ ಸುಮಾರು 21ಕ್ಕೂ ಹೆಚ್ಚು ಮಕ್ಕಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದೆಲ್ಲ. ಇದಕ್ಕೆ ಪರಿಹಾರವನ್ನ ಮಕ್ಕಳು ಕೇಳ್ತಾ ಇದ್ದಾರೆ. ಸರ್ಕಾರ ಈ ಕುರಿತಂತೆ ಆ ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿನಗೇನು ಸಾಧ್ಯ ಇದೆ ಅದನ್ನ ಮಾಡಬೇಕಾಗಿತ್ತ ಹೊರತು ಚಳವಳಿ ಸಂಸತ್ ಭವನ ಹೋರಾಟಕ್ಕೆ ಹೊರಟಿರ್ತಕ್ಕಂಥ ಮಕ್ಕಳ ಮೇಲೆ ಗುಂಡಾಗಿರಿ ಮಾಡಿರ್ತಕ್ಕಂಥದ್ದಿದೆಯಲ್ಲ, ಹಲ್ಲೆ ಮಾಡಿರ್ತಕ್ಕಂಥದ್ದಿಲ್ಲ, ಇದು ಇವತ್ತಿಗೆ ನಾಳೆಗೆ ನಡೆಯೋದಿಲ್ಲ. ಇವ್ರಿಗೆ ಏನಪ್ಪಾ ಅಂದ್ರೆ ಇತಿಹಾಸದ ಕನಿಷ್ಠ ಕೂಡ ಅರಿವಿಲ್ಲ. ಆ ಅರಿವಿದ್ರೆ ಮಕ್ಕಳ ಮೇಲೆ ಏನಪ್ಪಾ ಅಂದ್ರೆ ಲಾಠಿ ಚಾರ್ಜ್ ಮಾಡ್ತಾ ಇರಲಿಲ್ಲ, ಆ ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆಗಳನ್ನು ನಡೆಸ್ತಾ ಇರಲಿಲ್ಲ. ವಿಶ್ವಾಸಕ್ಕೆ ತಗೊಂಡು ಆ ಚಳವಳಿ ಒಂದು ಪರಿವಾರ ಹುಡುಕ್ತಿದ್ರು. ಅದನ್ನ ಮಾಡದೇ ಇರೋ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನಾದ್ರೂ ಚಳವಳಿಯನ್ನ ಮುರಿತೀವಿ ಅನ್ನುವಂಥದ್ದು ಭ್ರಮೆಯಲ್ಲಿದ್ರೆ ಅದು ನಿಮ್ಮ ಅಪ್ಪಗೂ ಕೂಡ ಸಾಧ್ಯ ಇಲ್ಲ ಅನ್ನೋದನ್ನ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ